ದಾಳಿಗೆ ಮಾನ್ಯ ಶಾಸಕ ಚಂದ್ರು ಲಮಾಣಿಯವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ತದನಂತರ ಅವರನ್ನ ಬಂಧಿಸಿ ಕಳಿಸುವಂತಹ ಒಂದು ಸಂದರ್ಭದಲ್ಲಿ ಅವರ ಆಸ್ಪತ್ರೆಯ ಮುಂದೆ ಪಂಪ ಸರ್ಕಲ್ನಲ್ಲಿ ನಡೆದಂತಹ ಈ ಬಿಜೆಪಿಯ ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಇವರು ಆ ಚಂದ್ರು ಲಮಾಣಿಯವರು ಮಾಡಿದ ತಪ್ಪನ್ನ ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರದ ಷಡ್ಯಂತ್ರ, ಇದರಲ್ಲಿ ರಾಜ್ಯ ಸರ್ಕಾರದ ಕೈವಾಡವಿದೆ, ಜೊತೆಗೆ ನಮ್ಮ ಜಿಲ್ಲಾ ನಾಯಕರಾದಂತಹ ದೇಶ ಕಂಡಂತಹ ಅಪ್ರತಿಮ ರಾಜಕಾರಣಿ, ಒಂದು ಕಪ್ಪು ಚುಕ್ಕಿಲ್ಲಂತಹ ರಾಜಕಾರಣಿಯ ಮೇಲೆ ಅಪವಾದವನ್ನು ಹೊರಿಸಿ ಮಾನ್ಯ ಎಚ್ ಕೆ ಪಾಟೀಲ್ ಮೇಲೆ ಅಪವಾದವನ್ನು ಹೊರಿಸಿ ಇದು ಎಚ್ ಕೆ ಪಾಟೀಲ್ ಮಾಡಿರುವಂತಹ ಷಡ್ಯಂತ್ರ ಅಂತ ಘೋಷಣೆ ಕೂಗಿದ್ದನ್ನ ನಾವು ಇವತ್ತು ಖಂಡಿಸ್ತೇವೆ. ಇತ್ತೀಚೆಗೆ ರಾಜಕಾರಣದಲ್ಲಿ ಒಂದು ಕೆಟ್ಟ ಸಂಸ್ಕೃತಿ, ಮಾಡಬಾರದ ಭ್ರಷ್ಟಾಚಾರವನ್ನು ಮಾಡಿ ಸಿಕ್ಕಿ ಬಿದ್ದಾಗ ಇದೊಂದು ಷಡ್ಯಂತ್ರ ಅಂತ ಹೇಳಿ ವಿರೋಧ ಪಕ್ಷದವರ ಮೇಲೆ ಹಾಕಿಬಿಡೋದು, ಇದು ನಿಲ್ಲಬೇಕು. ಮುಖ್ಯವಾಗಿ ಇವತ್ತು ಅದೇ ಅವರು ಮಾಡಿದ್ದು ತಪ್ಪು, ಅವ್ರ ಮೇಲೆ ನಾವು ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಹಾಸ್ಯವನ್ನು ತೋರಿಸಿದ್ರೆ ಅದೊಂದು ಶಿಸ್ತಿನ ಪಕ್ಷ ಅನ್ಬೋದು, ರಾಷ್ಟ್ರವನ್ನು ನಡೆಸ್ತಕ್ಕಂಥ ಶಕ್ತಿ ಆ ಪಕ್ಷಕ್ಕೆ ಐತಿ ತಿಳ್ಕೋಬಹುದು. ಅದನ್ನು ಬಿಟ್ಟು ಭ್ರಷ್ಟಾಚಾರದೊಳಗೆ ಸಿಕ್ಕು ಮುಳುಗ್ತಕ್ಕಂಥ ಒಬ್ಬ ವ್ಯಕ್ತಿಗೂ ಅದು ತಪ್ಪು ಅಂತ ಹೇಳೋದನ್ನು ಬಿಟ್ಟು ವಿರೋಧ ಮತ್ತೊಂದು ಪಕ್ಷದ ಕಡೆ ಕೈ ಮಾಡಿದವರ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮನೋಭಾವ ರಾಜಕಾರಣಿಗಳಲ್ಲಿ ಅದು ನಿಲ್ಲಬೇಕು. ಜನಸೇವೆ ಮಾಡ್ತಕ್ಕಂಥವ್ರು ಶಾಸಕರಾದ್ರೆ ನಮ್ದೆಲ್ಲ ಪರಿಹಾರ ಆಕತಿ ಅಂತ ಹೇಳಿ ದಬಾಯಿಸಿ ಬಹಳಷ್ಟು ಓಟ್ ಹಾಕಿದ್ರು. ಶಾಸಕರಾಗಿ ಬಂದು ಒಂದೇ ತಿಂಗಳದಾಗಿ ಅವ್ರ ಭಾಷೆನೇ ಚೇಂಜ್ ಆಯ್ತು, ಅವ್ರ ವರ್ತನೆನೇ ಚೇಂಜ್ ಆಯ್ತು, ಭಾಷೆಯ ಮೇಲೆ ಹಿಡಿಸ್ತಿಲ್ಲ, ಯಾರು ಹೆಂಗ್ ಕರಿಬೇಕು ಏನ್ ಮಾಡಬೇಕು ಅಂತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಪ್ರದೇಶದ ಜನತೆ ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಡೆ ಲಕ್ಷ್ಯ ಇರಬೇಕು ಹೊರತು ಈ ಶಾಸಕರುಗಳನ್ನ ಯಾರಿಗೇನು ದೊಡ್ಡದು ಹಿರೇಪಟ್ಟ ಬಂದು ಏಕಚಕ್ರಾಧಿಪತಿಯಾಗಿ ಮಾತಾಡಬಾರದು. ಹೀಗಾಗಿ ನನ್ನ ಕೊನೆಯದಾಗಿ ಹೇಳೋ ಮಾತೇನಂದ್ರೆ, ಡಾಕ್ಟರ್ ಚಂದ್ರು ಲಮಾಣಿ ಅವರು ತಮ್ಮ ಒಂದು ವಿಚಾರವನ್ನು ತಿಳ್ಕೊಂಡು ತಮ್ಮ ಮನಸ್ಸಿಗೆ ತಾವೇ ಅರ್ಥ ಮಾಡಿಕೊಂಡು ತಕ್ಷಣ ರಾಜೀನಾಮೆ ಕೊಡಬೇಕು. ಜನರು ಈಗ ರಾಮಕೃಷ್ಣ ಸಾಹೇಬ್ರು ಹೇಳಿದಂಗೆ ಬಹಳಷ್ಟು ಕಂತಾನ ಸಾಣ್ಯ ಡಾಕ್ಟರ್ ಜನ ನಂಬಿಕೊಂಡಿದ್ರು ಮೇಲೆ. ಹೀಗಾಗಿ ಏನಾಗೈತೆ ಅಂದ್ರೆ ಈ ಕ್ಷೇತ್ರದಾಗ ಬಂದು ಮತ್ತೆ ಎಲ್ಲ ಒಳ್ಳೆ ಹೊಡ್ಕೊಂಡು ನಾವು ಹೋಗ್ಬಿಡ್ಬೇಕು ಅನ್ನೋದು ಉದ್ದೇಶ. ಇವತ್ತೇನು ಲೋಕಾಯುಕ್ತ ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ, ಅದರ ಮೇಲೆ ಯಾರು ಹಿಡಿತಾನೂ ಸಹ ಇವತ್ತು ರಾಜ್ಯದಲ್ಲಿ ಇಲ್ಲ. ಅದನ್ನು ಮನದಲ್ಲಿ ಇಟ್ಕೊಂಡು ಅವರು ಮಾತನಾಡಬೇಕಾಗಿತ್ತು. ಕೇವಲ ತಮ್ಮ ಮಾತಿನ ತೆವಲಿಗೋಸ್ಕರ ಆ ಭ್ರಷ್ಟ ಶಾಸಕನ ಮೆಚ್ಚಿಸುವಗೋಸ್ಕರ ಇವತ್ತು ಅವ್ರು ಮಾತಾಡಿದ್ದು ಬಾರಿ ಖಂಡನೀಯ ಅಂತ ಹೇಳ್ತೀವಿ. ರಾಜಕಾರಣ ಮಾಡೋದು ಅದು ಒಂದು ಉದ್ಯೋಗನೂ ಅಲ್ಲ, ಅದು ಒಂದು ದೇವರ ಕೆಲಸ, ಸಮಾಜದ ಕೆಲಸ ಅಂದ್ರೆ ಅದು ದೇವರ ಕೆಲಸ. ಜನರ ಸೇವೆಯನ್ನು ಸೇವೆ ಮಾಡಕ್ಕೆ ಯಾವ್ದಾದ್ರು ಒಂದು ರಂಗ ಐತೆ ಅಂತ ಹೇಳಿದ್ರೆ ಅದು ರಾಜಕಾರಣನ ಈ ರೀತಿ ಇವರು ಮಾಡಿದ್ದರಿಂದ ರಾಜಕಾರಣದಲ್ಲಿ ಇವರು ಈ ಒಂದು ಶಿರಟ್ಟಿ ಮತಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿನೇ ಪ್ರಚಾರ ಮಾಡಿದ್ರು. ಇವತ್ತು ನಮ್ಮ ಸರ್ಕಾರ ಬಡವರ ಪರವಾಗಿ ಏನ್ ಕೆಲಸ ಮಾಡ್ತಿದೆ ಅಂತಂದ್ರ, ಇದೇ ಗದಗ ಜಿಲ್ಲೆಯಲ್ಲಿ 166 ಕೋಟಿ ರೂಪಾಯಿಗಳನ್ನು ಬಡ ಮಕ್ಕಳಿಗೆ ರಿಲೀಸನ್ ಮಾಡಿದೆ. ಲಕ್ಷ್ಮೀಪುರ ತಾಲೂಕಿನಲ್ಲಿ ಸುಮಾರು ಒಂದು ತಿಂಗಳಿಗೆ 13 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡ್ತಿದೆ ನಮ್ಮ ಸರ್ಕಾರ. ಪಂಚು 5 ಗ್ಯಾರಂಟಿಯ ಕಾರ್ಯಕ್ರಮ, ತಾಯಂದಿರು ಮುಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅದರಲ್ಲಿ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗುವಂತ ಒಂದು ಸರ್ಕಾರದಲ್ಲಿ ಬದ್ಧವಾಗಿ ಅದನ್ನು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದು ಭ್ರಷ್ಟ ಸರ್ಕಾರ, ಯಾವ ಜನಪರ ಸರ್ಕಾರ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪದವನ್ನು ಜನರು ಕಲಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಿ